ನಾಳೆ ನಮ್ಮ ಸಮುದಾಯವನ್ನು ಸೃಷ್ಟಿಸಿದಂಥ ಒಂದು ದಿನ 14ನೇ ತಾರೀಕು. ನಾಳೆ ಏಪ್ರಿಲ್ 14ನೇ ತಾರೀಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ದಿನ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಮತ್ತು ನಮ್ಮ ಜಾರ್ಜ್ ಸಾಹೇಬರು ಮತ್ತು ನಮ್ಮ ಎಲ್ಲ ಯೂತ್ ಕಾಯಿನ್ ರಾಣಾ ಜಾರ್ಜ್ ಅವರು ಅಲ್ಲಿ ನಾವು ಪಾದಯಾತ್ರೆನ ಇಟ್ಕೊಂಡಿದ್ದೇವೆ. ಅಲ್ಲಿ ಪಾದಯಾತ್ರೆ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ತಂದಂಥ ಶಿಲ್ಪಿ ಅವರದನ್ನೇ ಅವರು BJP ಅವರು ಹೇಳ್ತಾ ಇದ್ರು, ನಾವು ಅದನ್ನು ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆದ್ದರೆ ಬರಕ್ಕೆ ಬಿಡಲ್ಲ ಅಂತ ಒಂದು ವಾಗ್ದಾನದಲ್ಲಿ ಕೊಟ್ಟಿದ್ರು. ಮೊನ್ನೆ ವಾಗ್ದಾನದಲ್ಲಿ ಮೋದಿ ಅವರು ಏನು ಹೇಳ್ತಾ ಇದ್ರು, ನಾವು ಅದನ್ನು ಹೇಳಲೇ ಇಲ್ಲ, ನಾವು ಸಂವಿಧಾನ ರಕ್ಷಕರು, ನಾವು ಸಂವಿಧಾನ ರಕ್ಷಿಸ್ತೀವಿ, ರಾಮರ ಪರ ಸಂವಿಧಾನನ ರಕ್ಷಿಸಿದ್ರೆ ರಾಮ ಏನು ಹೇಳಿರೋದು, ರಾಮರಾಜ್ಯ ಮಾಡಬೇಕು ಅಂದರೆ ನಾವು ರಾಮರು ಹೇಗೆ ಬದುಕಿ ಬಂದರು ಆ ಥರ ಎಲ್ಲ ಸಂಘಟನೆಯವರನ್ನು, ಎಲ್ಲ ವೃತ್ತಿಯವರನ್ನು, ಎಲ್ಲ ರಿಲಿಜಿಯನ್ನವ್ರನ್ನ ತಗೊಂಡು ಹೋಗುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದು ಕರೆಕ್ಟಾಗಿ ಪಾಲಿಸ್ತಾ ಇದೆ ಅಂಬೇಡ್ಕರ್ ಅವ್ರದ ಸಂವಿಧಾನವು ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಹೌದು, ಖಂಡಿತ ಅವ್ರು ಹೇಳ್ತಾ ಇದ್ರು ಮಾತನ್ನೇ ನಾವು ಇವಾಗ ಹೇಳ್ತಾ ಇದ್ದೀವಿ. ಯಾಕೆ ಅವ್ರು ಬದಲಾಯಿಸ್ತಾರೆ? ಈಗ ಮೋದಿಜಿಯವರು ಅದನ್ನು ಉಲ್ಟಾ ಮಾಡಿದ್ದಾರೆ. ಮೋದಿಜಿಯವರು ಯಾವತ್ತಾದ್ರೂ ಸತ್ಯ ಮಾತಾಡಿದಾರಾ? ಯಾವತ್ತಾದ್ರೂ ಮೀಡಿಯಾದಲ್ಲಿ ಕೂತಿದ್ದಾರಾ? ಅವರು ಇವತ್ತವರೆಗೂ ಮೀಡಿಯಾದಲ್ಲೂ ಕೂತಿಲ್ಲ, ಅವರು ಸತ್ಯನೂ ಮಾತಾಡಲಿಲ್ಲ. ಆದ್ದರಿಂದ ನಾಳೆ ಅಂಬೇಡ್ಕರ್ ಜಯಂತಿ ದಿವಸ ತುಂಬ ಇಡೀ ಕರ್ನಾಟಕದಲ್ಲಿ ಸಂಭ್ರಮದಿಂದ ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ನಾವು ಎಲ್ಲ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಎಲ್ಲರೂ ಇದ್ದಾರೆ. SCಗಳಿದ್ದಾರೆ, ಮೈನಾರಿಟಿಯವರಿದ್ದಾರೆ, ಮತ್ತು OBC ಅವರಿದ್ದಾರೆ, ಕುರುಬರಿದ್ದಾರೆ, ನಾಯ್ಡೂಸ್ ಇದ್ದಾರೆ, ಲಿಂಗಾಯಸ್ ಇದ್ದಾರೆ, ಬ್ರಾಹ್ಮಿಣ್ಸ್ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಈ ಚುನಾವಣೆಯನ್ನು ಗೆದ್ಕೊಂಡು ಬಂದೇ ಬರ್ತೀವಿ. ನಿಮಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರು ಸೆಂಟ್ರಲ್ಲಿ 6 ಲಕ್ಷ ಮೈನಾರಿಟಿ ಇದ್ದಾರೆ, 2 ಲಕ್ಷ SC ST ಅವರಿದ್ದಾರೆ, ಇನ್ನು 2 ಲಕ್ಷ OBC ಅವರಿದ್ದಾರೆ. ಎಲ್ಲ ಸೇರಿಸಿ 12ರಿಂದ 14 ಲಕ್ಷದವರೆಗೂ ವೋಟರ್ಸ್ ಇದ್ದೀವಿ. ನಾವೆಲ್ಲರೂ ಎಲ್ಲ ವೋಟರ್ಸ್ ನಾನು ಇಷ್ಟೇ ಕಳಕಳಿಯಾಗಿ ಕೇಳ್ಕೊಳ್ಳೋದು, ಯಾವಾಗಲೂ 45% 50% ಬರ್ತದೆ. ದಯವಿಟ್ಟು ಈ ಸಲ ಆಚೆ ಬಂದು ಎಲ್ಲರೂ ವೋಟ್ ಮಾಡಿ. ಅಟ್ಲೀಸ್ಟ್ 80% ಬಂದರೆ ನಿಜವಾಗ್ಲೂ BJP ಬರಲ್ಲ, ಕಾಂಗ್ರೆಸ್ ಜಯಬೇರಿಯನ್ನು ಬೇರಿಸುತ್ತೆ. ನಮ್ಮ ಸಿದ್ದರಾಮಯ್ಯ ಸಾರು, TK ಸಾರು ಮತ್ತು ಎಲ್ಲ ನನ್ನ ಪಕ್ಷದ ರಾಹುಲ್ ಜಿ ಅವರು ಮತ್ತು ಯುವ ನಿಧಿ ಅಂತ ಬಿಟ್ಟಿದ್ದಾರೆ ನಮ್ಮ ರಾಹುಲ್ ಜಿ ಅವರು. ಎಷ್ಟೊಂದು ಯುವಕರಿಗೆ, ಮಹಿಳೆಯರ ಪರ ನಮ್ಮ ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಚಿಸಿ ಅವ್ರಿಗೆ 2,000 ರೂಪಾಯಿ ಬರ್ತಾ ಇದೆ. ನಾನು ಡೋರ್ ಟು ಡೋರ್ ಹೋಗ್ತಾ ಇದ್ದೀನಿ, ಒಂದು ವಾರದಿಂದ ಒಳ್ಳೆ ರಿಸಲ್ಟ್ ಬರ್ತಿದೆ. ಎಲ್ಲ ಡೋರ್ ಟು ಡೋರ್ ಪ್ರತಿಯೊಬ್ಬರಿಗೂ 2,000 ರೂಪಾಯಿ ಬರ್ತಾ ಇದೆ. ಮತ್ತು ಇದು ಕರೆಂಟ್ ಬಿಲ್ ಫ್ರೀ ಇದೆ, ಈ ರೇಷನಲ್ಲಿ ಇದು ಫ್ರೀ ಬರ್ತಾ ಇದೆ. ಡಿಗ್ರಿ ಮುಗಿಸಿರೋರ್ದು ಅದೂ ಅವ್ರಿಗೆ 2,000 ರೂಪಾಯಿ 3,000 ರೂಪಾಯಿ ಬರ್ತಾ ಇದೆ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರೀ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಲ ನಮ್ಮ ರಾಹುಲ್ ಜಿ ಅವರು ಪಟ್ಟ ಹೇರಲೇಬೇಕು, ಪಟ್ಟ ತಗೊಳ್ಳೇಬೇಕು ಅನ್ನೋದೇ ನಮ್ಮ ಹಠ. ಆದ್ದರಿಂದ ಇಡೀ ಕರ್ನಾಟಕದಲ್ಲಿ ಯಾರೇ ಅಭ್ಯರ್ಥಿ ನಿಂತಿದ್ರು ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾರ್ಗೆ, TK ಸಾಹೇಬರಿಗೆ, ಮತ್ತು ನಮ್ಮ ಜಾರ್ಜ್ ಸಾಹೇಬರಿಗೆ, ಮತ್ತು ನನ್ನ ರಿಜ್ವಾನ್ ಅರ್ಷದ್ ಸಾಹೇಬರಿಗೆ, ಮತ್ತು ನನ್ನ ದಿನೇಶ್ ಸಾಹೇಬರಿಗೆ, ಜಮೀರ್ ಅಹ್ಮದ್ ಸಾಹೇಬರಿಗೆ, ಹ್ಯಾರಿಸ್ ಸಾರ್ಗೆ, ಇವರೆಲ್ಲ ಜೊತೆಗೂಡಿ ಸಾಕಷ್ಟು ನಮ್ಮ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಇವನ್ ನಾವು ಮಹಿಳೆಯರು, ಸೀನಿಯರ್ ಲೀಡರ್ಸು, ಮಹಿಳೆಯರು ಪ್ರತಿಯೊಬ್ಬರು ಆಚೆ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಪಬ್ಲಿಕ್ ಅದನ್ನು ಅರ್ಥ ಮಾಡಿಕೊಂಡು ನಮ್ಗೆ ಏನು ಸಿಗ್ತಿದೆ, ಏನು ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ನಮಗೆ ವೋಟ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ.